ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಬುಧವಾರದ ಶ್ರೀ ಮಹಾಂಕಾಳಿ ಅಮ್ಮನವರ ಮಾರಿಯಾತ್ರೆಯ ದೋಸೆ ಪ್ರಸಾದಕ್ಕೆ ಮಂಗಳವಾರ ರಾತ್ರಿಯಿಂದಲೇ ತಯಾರಿ ನಡೆಯುತ್ತಿರುತ್ತದೆ. ಸಾವಿರಾರು ಭಕ್ತರಿಗೆ ಹಂಚುವ ಶ್ರೀ ಮಹಾಂಕಾಳಿ ಅಮ್ಮನವರ ದೋಸೆ ಪ್ರಸಾದದ ತಯಾರಿ ಹೇಗಿರುತ್ತದೆ ತೋರಿಸ್ತೀನಿ. 180 kg ಉದ್ದಿನಬೇಳೆ ಹಾಗೂ 900 kg ಅಕ್ಕಿಯನ್ನು ಉಪಯೋಗಿಸಿಕೊಂಡು ಮಂಗಳವಾರ ಬೆಳಿಗ್ಗೆನೇ ಹಿಟ್ಟನ್ನು ರುಬ್ಬಿಕೊಂಡು ಇಟ್ಟಿರುತ್ತಾರೆ. ಮೊದಲು ದೋಸೆ ತಯಾರಿಸುವ ಕಾವಲಿಯನ್ನು ನೀರು ಮತ್ತು ಎಣ್ಣೆಯಿಂದ ಈರುಳ್ಳಿಯ ಸಹಾಯದಿಂದ ಸ್ವಚ್ಛಗೊಳಿಸುತ್ತಾರೆ. ದೋಸೆ ತಯಾರಿಸುವ ಮುಂಚೆ ಅರ್ಚಕರು ಕಾವಲಿಗೆ ಪೂಜೆಯನ್ನು ಮಾಡುತ್ತಾರೆ. ಪೂಜೆ ಎಲ್ಲ ಆದ ನಂತರ ದೋಸೆ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ನಂತರ ದೋಸೆಯನ್ನು ಮಾಡಲು ಶುರು ಮಾಡುತ್ತಾರೆ. ರಾತ್ರಿಯಿಂದ ಬೆಳಿಗ್ಗೆವರೆಗೂ ದೋಸೆ ತಯಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ರಾತ್ರಿಯಿಂದ ಬೆಳಿಗ್ಗೆಯ ತನಕ ಸರಿಸುಮಾರು 15,000ಕ್ಕಿಂತಲೂ ಮೇಲ್ಪಟ್ಟು ದೋಸೆಯನ್ನು ತಯಾರಿಸುತ್ತಾರೆ. ಶ್ರೀ ಮಹಾಂಕಾಳಿ ಅಮ್ಮನವರ ಮಾರಿಜಾತ್ರೆ 2 ದಿನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಿಗ್ಗೆ ಶ್ರೀ ಮಾರಿಯಮ್ಮನ ಸಂದರ್ಶನ ಇರುತ್ತದೆ. ತದನಂತರ ಮಂಗಳಾರತಿ ಪೂಜಾ ಕಾರ್ಯಕ್ರಮ ನಡೆಯಲಿರುವುದು. ಊರ ಪರ ಊರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮಹಾಂಕಾಳಿ ದೇವರ ದರ್ಶನ ಮಾಡಿ ಮಂಗಳಾರತಿ ಸೇವೆಯನ್ನೆಲ್ಲ ಮಾಡಿಕೊಂಡು ಹೋಗುತ್ತಾರೆ. ನಂತರ ಅವರವರ ಮನೆಯಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಬುಧವಾರ ಸಂಜೆ 4 ಗಂಟೆಗೆ ಶ್ರೀ ಮಹಾಂಕಾಳಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾದ ದೋಸೆ ಪ್ರಸಾದ ವಿತರಣೆ ಇರುತ್ತದೆ. ನಾನು ಸಣ್ಣದಿರುವಾಗಲಿಂದಲೂ ಮಹಾಂಕಾಳಿ ಅಮ್ಮನವರ ಈ ಪ್ರಸಾದವನ್ನು ಮಿಸ್ ಮಾಡದೆ ಪ್ರತಿ ವರ್ಷವೂ ಬಂದು ದೋಸೆ ಪ್ರಸಾದವನ್ನು ತಿನ್ನುತ್ತಿದ್ದೆವು. ತುಂಬ ಚೆನ್ನಾಗಿರುತ್ತೆ ದೋಸೆ ಪ್ರಸಾದ. ನಮ್ಮ ಮಹಾಂಕಾಳಿ ಅಮ್ಮನವರ ಈ ಪ್ರಸಾದಕ್ಕೆ ಊರ ಪರ ಊರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಅಂದಾಜು 15,000ಕ್ಕಿಂತಲೂ ಹೆಚ್ಚಿನ ಭಕ್ತರು ಶ್ರೀ ಮಹಾಂಕಾಳಿ ಅಮ್ಮನವರ ಪ್ರಸಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಶ್ರೀ ಮಹಾಂಕಾಳಿ ಅಮ್ಮನವರ ದೋಸೆ ಪ್ರಸಾದವು ಸಂಜೆ 4 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 10 ಗಂಟೆ ತನಕ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡುತ್ತಾರೆ.
ಅವರ ಹಾಗೂ ದೇವಾಲಯವನ್ನ ಗದ್ದುಗೆ ಸಾಕಾರಕ್ಕೆ ಮೂಲಕ ವಿನ್ಯಾಸಿಸಿರುವಂತೆ ಹಾಗೆ ದೇವಸ್ಥಾನದ ಒಳಗಡೆ ಆಗಮಿಸುವಂತಹ ವಿಡಿಯೋ ಎಲ್ಲ ಮಾಡಿ ಆದ ನಂತರ ನಾನೀಗ ಶ್ರೀ ಮಹಾಂಕಾಳಿ ಅಮ್ಮನವರ ದೋಸೆ ಪ್ರಸಾದಕ್ಕೆ ಲೈನಲ್ಲಿ ನಿಂತಿದ್ದೀನಿ. ಇದೇ ನೋಡಿ ಶ್ರೀ ಮಹಾಂಕಾಳಿ ಅಮ್ಮನವರ ವಿಶೇಷವಾದ ದೋಸೆ ಪ್ರಸಾದ. ನಾನೀಗ ರಾತ್ರಿ ಬಂದು ವಿಡಿಯೋ ಮಾಡ್ತಿದ್ದೆ. ಭಕ್ತಾದಿಗಳು ಸಂಜೆ ನಂತರ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.